ಆತ್ಮೀಯ H16 ನ್ಯೂಸ್ ಅರ್ಥ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರ. ಆತ್ಮೀಯರೇ, ಟ್ರಂಪ್ ಒಂದು ಕಡೆಗೆ ತನ್ನ ಚಂಚಲ ಮನಸ್ಸಿನಿಂದಾಗಿ, ಇನ್ನೊಂದು ಕಡೆಗೆ ಮೂಲಭೂತವಾದಿ IRGCಯ ಕಟ್ಟುನಿಟ್ಟಿನ ಮನಸ್ಥಿತಿಯಿಂದಾಗಿ ಎಲ್ಲರೂ ಖಮೇನಿ ಆಗಿಬಿಟ್ಟಿದ್ದಾರಲ್ಲ. ಹೀಗಾಗಿ ಅವರ ಮನಸ್ಸಿನ ಮಧ್ಯದಲ್ಲಿ ಈಗ ಯುದ್ಧ ನಡೀತಾ ಇದೆ. ಒಂದರಲ್ಲಿ ಗಮನಿಸಬೇಕಾಗಿತ್ತು, ಟ್ರಂಪ್ ಅವರು ಫೆಬ್ರವರಿ 28ರ ಪೂರ್ವದಲ್ಲಿ ಇರಾನ್ ಬೇರೆ ಇತ್ತು. ಇವತ್ತೇ ಇರಾನ್ ಕಂಪ್ಲೀಟ್ಲಿ ಚೇಂಜ್, ಬದಲಾಗಿಬಿಟ್ಟದ. ಇವತ್ತು ಅದು ಗೊತ್ತಾಗಿಬಿಟ್ಟದ, ನಾನು ಏನಪ್ಪ ಎಲ್ಲಿ ನಾನು ಮೂಗು ಹಿಡಿದ್ರೆ ಬಾಯಿ ತೆರೀತದ, ಹಾರ್ಮೋನ್ಸ್ ಹಿಡಿದುಬಿಟ್ರೆ ಮುಗಿದೋಗ್ಬಿಡ್ತು ಅಂತೇಳಿ. ಆ ಸಂದರ್ಭದಲ್ಲಿ ಅದು ಇರಲಿಲ್ಲ. ಒಟ್ಟಿನಲ್ಲಿ ದಾಳಿ ಮಾಡಬೇಕಾಗಿತ್ತು, ಯುದ್ಧ ಮಾಡಬೇಕಾಗಿತ್ತು, ಶಕ್ತಿ ಗೊತ್ತಿರಲಿಲ್ಲ ಅಮೇರಿಕ. ಇವತ್ತು ಅಮೇರಿಕ ಶಕ್ತಿ ಗೊತ್ತಾಗ್ಯದ. ಅದು ಇದು ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಏರಿ ಬರ್ಬೋದು ಅಂತೇಳಿ. ಜೊತೆಗೆ ಚೈನಾದ ಸಪೋರ್ಟ್ ಅದ. ಚೈನಾಗೂ ಸಹಿತ ಒಂದು ದಾರಿ ಬೇಕಾದ ವ್ಯಾಪಾರಕ್ಕಾಗಿ. ಅಮೇರಿಕೆಯನ್ನು ಹಣಿಯುವುದು ಅವ್ರಿಗೂ ಅಷ್ಟೇ ಮುಖ್ಯದ. ವಿಶ್ವ ವ್ಯಾಪಾರದಲ್ಲಿ ತನ್ನ ಒಂದು ಸಾಮ್ರಾಜ್ಯ ಸ್ಥಾಪಿಸುವಂಥ ಚೀನಾ ಹೊರಟದು. ಹೀಗಾಗಿ ನಮ್ಮಲ್ಲಿ ಕನ್ನಡದ ಒಂದು ಮಾತಲ್ಲ, ಹನಿಕೋದು ಮನಿ ಮಾಡಿದ್ರು ಏನಾಗೋದಿಲ್ಲ ಅಂತ. ಆ ಪರಿಸ್ಥಿತಿಗೆ ಇವತ್ತು ಟ್ರಂಪ್ ಅವ್ರು ಬಂದಿದ್ದಾರೆ. ಸಾಕಷ್ಟು ಬೆದರಿಕೆ ಆಗ್ತಾ ಇದ್ದಾರೆ. ನಿಮ್ಮ ನಾಶ ಮಾಡ್ತೀನಿ, ಇನ್ನೊಂದು ಕಾಲಕ್ಕೆ ಒಯ್ತೀನಿ, ಮತ್ತೇನೋ ಮಾಡ್ತೀನಿ ಅಂತಾರ. ಸೀಸ್ ಫೈರ್ ಮಾಡ್ತಾರೆ, ಮಾತಾಡೋಣ ಅಂತಾರೆ, ಮತ್ತು ಮಾತಿ ಬಂದಾಗ ಒಂದು ತಕರಾರು ತೆಗಿತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ